ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸೋಮಸ್ ಕಿಚನ್. ಒಂದು ಫುಡ್ ಕಾರ್ಟ್ನಲ್ಲಿ ಒಂದು ಅಥೆಂಟಿಕ್ ಆದಂಥ ಒಂದು ಪಿಜ್ಜಾನ ನಾನು ಟ್ರೈ ಮಾಡಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ನಮ್ಮ ತ್ರಿವೇಣಿ ಸರ್ಕಲ್ ದಟ್ಗಳ್ಳಿನಲ್ಲಿ ಒಂದು ಮೋಹನ್ಸ್ ಫುಡ್ ಟ್ರಕ್ ಅಂತೇಳಿ ಒಂದು ಫುಡ್ ಟ್ರಕ್ ಇದೆ. ಅವರು ಈವ್ನಿಂಗ್ಸಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅಥೆಂಟಿಕ್ ಆದ ಪಿಜ್ಜಾಗಳು ಸರ್ವ್ ಮಾಡ್ತಾರೆ. ಬರ್ಗರ್ಸ್ಗಳು, ಕಾಂಬೋ ಮೀಲ್ಸ್ಗಳಿದೆ, ಸ್ಯಾಂಡ್ವಿಚಸ್ಗಳಿದೆ, ಹಾಗೆ ಮೋಮೋಸ್ಗಳು ಕೂಡ ಸರ್ವ್ ಮಾಡ್ತಾರೆ. ಅಲ್ಲಿನ ಪಿಜ್ಜಾ ಬೇಸು ಮತ್ತು ಪಿಜ್ಜಾ ಸಾಸು ಎಲ್ಲನೂ ಅವರು ಹೋಮ್ ಮೇಡ್. ಅದನ್ನೆಲ್ಲ ಮಾಡಿಕೊಂಡು ತೊಗೊಂಬಂದು ನಾವು ಆರ್ಡ್ರ್ ಮಾಡಿದ ತಕ್ಷಣ ಚಕಾಚಕ್ ಅಂತ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನೀವು ಅಲ್ಲೇ ನಿಂತ್ಕೊಂಡು ನೋಡಿ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ಹಾಗೆ ಇವರಲ್ಲಿ ಎಕ್ಸ್ಟ್ರಾ ಚೀಸ್ ಪಿಜ್ಜಾಸ್ಗಳು ಕೂಡ ಸಿಗುತ್ತೆ. ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡಿಕೊಡ್ತಾರೆ. ನನಗಂತೂ ಎಲ್ಲನೂ ಪಿಜ್ಜಾ ಸ್ಯಾಂಡ್ವಿಚಸ್ಗಳೆಲ್ಲನೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಕಾರ್ಟ್ನಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತಂದರೆ ವೆರೈಟೀಸ್ ಆಫ್ ಪಿಜ್ಜಾದಲ್ಲಿ ನಾನೀಗ ಟ್ರೈ ಮಾಡ್ತಿರೋದು ವೆಜಿಟಬಲ್ ಪಿಜ್ಜಾ ಮತ್ತು ಕಾರ್ನ್ ಚೀಸ್ ಪಿಜ್ಜಾ. ಇದಾದಮೇಲೆ ಇವರು ಬರ್ಗರ್ಸ್ಗಳು ಮಾಡ್ತಾರೆ, ಫ್ರೆಂಚ್ ಫ್ರೈಸ್ಗಳು ಮಾಡ್ತಾರೆ. ಫ್ರೆಂಚ್ ಫ್ರೈಸಲ್ಲಿ ನಾರ್ಮಲ್ ಫ್ರೆಂಚ್ ಫ್ರೈಸ್ ಜೊತೆಗೆ ಪೆರಿ ಪೆರಿ ಫ್ರೈಸ್ ಇರ್ಬೋದು, ಚೀಸ್ ಫ್ರೈಸ್ ಇರ್ಬೋದು, ಅವರು ಮಾಡಿಕೊಡ್ತಾರೆ. ಹಾಗೆ ಬರ್ಗರ್ ಕಾಂಬೋಗಳಿದೆ, ಸ್ವೀಟ್ ಕಾರ್ನ್ಸ್ಗಳಿದೆ. ನಮ್ಮ ಸ್ಟ್ರೀಟ್ಗಳಲ್ಲಿ ನಿಮ್ಗೆ ಸಿಗುವಂಥ ಕಾರ್ನ್ಸ್ಗಳು, ಅದರಲ್ಲೂ ಸುಮಾರು ವೆರೈಟಿ ಕಾರ್ನ್ಸ್ಗಳು ಮಾಡ್ತಾರೆ. ಜ್ಯೂಸಸ್ಗಳಿದೆ, ಲೈಮ್ ಜ್ಯೂಸ್ ಮತ್ತು 2 ಥರ ಮಾಕ್ಟೇಲ್ಸ್ಗಳು ಮಾಡ್ತಾರೆ. ಹಾಗೆ ಡೆಸರ್ಟ್ಗಳು ಕೂಡ ಅವೈಲೇಬಲ್ ಇದೆ. ಈ ಮೋಹನ್ ಫುಡ್ ಕಾರ್ಟ್ನ ಮೋಹನ್ ಅವರು ಮೈಸೂರಿನ OHಲ್ಲಿ 2 ವರ್ಷ ಕೆಲಸ ಮಾಡಿದ್ರಂತೆ. ಆ 2 ವರ್ಷ ಕೆಲಸ ಮಾಡಿ ಅದಾದಮೇಲೆ ಸುಮಾರು ಕಡೆ ಕ್ಯಾಫೇಸ್ಗಳನ್ನ ಓಪನ್ ಮಾಡಿ ಅಲ್ಲಿ ಬೇರೆಯವ್ರುಗಳನ್ನ ಇನ್ಚಾರ್ಜ್ ಕೊಟ್ಟು ಇವರು ಈಗ ಇಲ್ಲಿ ಬಂದು ನಮಗೆಲ್ಲ ಒಂದು ಕ್ಲಾಸಿಕ್ ಆದ ಪಿಜ್ಜಾಗಳನ್ನ, ಕ್ಲಾಸಿಕ್ ಆದ ಸ್ಯಾಂಡ್ವಿಚಸ್ಗಳನ್ನ ನಮಗೆ ಈ ಜಾಗದಲ್ಲಿ ಕೊಡೋಕ್ಕೆ ಬಂದಿದ್ದಾರೆ. ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿತ್ತು. ಸ್ಯಾಂಡ್ವಿಚ್ಗಳು ಸ್ವಲ್ಪ ವೆಸ್ಟರ್ನ್ ಥರ ಇಲ್ಲದೆ ಇಂಡಿಯನ್ ಸ್ಯಾಂಡ್ವಿಚ್ ಥರ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಮಿಂಟ್ ಚಟ್ನಿ ಹಾಕೋದಾಗಲಿ, ಪೊಟ್ಯಾಟೋಸ್ ಹಾಕೋದಾಗಲಿ, ಇದನ್ನು ಬಾಂಬೆ ಸ್ಯಾಂಡ್ವಿಚ್ ಅಂತ ಕರಿತೀವಿ. ಬಾಂಬೆ ಸ್ಯಾಂಡ್ವಿಚ್ ವಿತ್ ವೆಜಿಟಬಲ್ಸ್ ತುಂಬಾ ಚೆನ್ನಾಗಿತ್ತು. ಲೈಕ್ ಕ್ಲಬ್ ಸ್ಯಾಂಡ್ವಿಚ್ ಥರ 3 ಲೇಯರ್ ಬ್ರೆಡ್ಸು, ಒಂದರಲ್ಲಿ ಫುಲ್ಲು ವೆಜಿಟಬಲ್ಸು, ಒಂದರಲ್ಲಿ ಚೀಸು, ಎಲ್ಲದರಲ್ಲೂ ಸ್ವಲ್ಪ ಮಿಂಟ್ ಚಟ್ನಿ, ಮಯೋನೀಸ್ನ ಹಾಕಿ ನಮಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸ್ಯಾಂಡ್ವಿಚ್ನ ಅವರು ಕೊಡ್ತಾರೆ. ಈ ಸ್ಯಾಂಡ್ವಿಚ್ ಅಂತೂ ತುಂಬಾ ಫಿಲ್ಲಿಂಗ್ ಆಗಿತ್ತು. ಅದನ್ನು ತಿಂದಾದ್ಮೇಲಂತೂ ನನಗೆ ಫುಲ್ ಆಗೋಯ್ತು. ಅದಾದಮೇಲೆ ಒಂದು ಲಾವಾ ಕೇಕ್ ಟ್ರೈ ಮಾಡಿದೆ. ಲಾವಾ ಕೇಕು ಪರವಾಗಿರಲಿಲ್ಲ, ಬಟ್ ಇಟ್ ವಾಸ್ ಓಕೆ ಆಗಿತ್ತು. ನಾನಂತೂ ಚೀಸ್ ಕೇಕ್ ಟ್ರೈ ಮಾಡಬೇಕು ಅಂತಿದ್ದೆ, ಬಟ್ ಹೊಟ್ಟೆಲಂತೂ ಸ್ವಲ್ಪನೂ ಜಾಗ ಇರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಇಲ್ಲಿ ಚೀಸ್ ಕೇಕ್ ಹೇಗಿತ್ತು ಅಂತ ನಿಮಗೆ ನಾನು ತಿಳಿಸ್ತೀನಿ. ಅದಾದಮೇಲೆ ನಾನು ಸುಮಾರು ಪಾರ್ಸಲ್ಗಳು ಕೂಡ ತೊಗೊಂಡೆ. ಪಾರ್ಸಲ್ಗೂ ಕೂಡ ಅವ್ರ ಹತ್ರ ನೀಟಾಗಿ ಬಾಕ್ಸಸ್ಗಳಿದೆ. ನಾನು ಸುಮಾರು ಸ್ಯಾಂಡ್ವಿಚಸ್ಸು ಮತ್ತು ಪಿಜ್ಜಾಸ್ಗಳನ್ನ ನಾನು ಪಾರ್ಸಲ್ ತೊಗೊಂಡು ಮನೇಲಿ ಹೋಗಿ ಟ್ರೈ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೀವೇನಾದರೂ ಈ ಕಡೆ ಬಂದರೆ, ಇಲ್ಲ ಪಿಜ್ಜಾನ ನೀವು ಸ್ಟ್ರೀಟಲ್ಲಿ ಟ್ರೈ ಮಾಡಬೇಕು ಅಂತಂದರೆ ಈ ಜಾಗನ ವಿಸಿಟ್ ಮಾಡಿ. ನನಗನ್ನಿಸುತ್ತೆ ನಿಮಗೂ ಈ ಫುಡ್ಡು ಇಷ್ಟ ಆಗುತ್ತೆ ಅಂಥೇಳಿ. ಇಲ್ಲಿ ವೀಟ್ ಬೇಸ್ ಕೂಡ ಇದೆ, ಮರಿದೆ ಟ್ರೈ ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ.